ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಮ್ಮ ಟ್ರೆಕ್ಕಿಂಗ್ ಲಾಗ್ ಹೇಗಿತ್ತು ನಮ್ಮ ಗರ್ಲ್ ಗ್ಯಾಂಗ್ ಜೊತೆ ಅಂತ ನೋಡ್ಕೊಂಬರೋಣ ಬನ್ನಿ. ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಬೆಳಗ್ಗೆನೇ 4:15ಗೆ ಎದ್ಬಿಟ್ಟು ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಫಸ್ಟು ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿಬಿಟ್ಟು ಅದಾದಮೇಲೆ ಬ್ರಷ್ ಮಾಡಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾವಿವಾಗ ಎಲ್ಲಿಗೋ ಹೋಗ್ತಿದ್ದೀವಿ. ಎಲ್ಲಿಗಂತ ಮುಂದೆ ಗೊತ್ತಾಗುತ್ತೆ ನಿಮಗೆ. ಅದಾದಮೇಲೆ ರೆಡಿ ಆಗ್ತಿದ್ದೆ. ಫಸ್ಟು ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಕಾಂಪ್ಯಾಕ್ಟ್ ಹಾಕ್ಕೊಂಡೆ, ಲಿಪ್ ಬಾಮು, ಲಿಪ್ ಲೈನರ್ ಆ್ಯಂಡ್ ಲಿಪ್ಸ್ಟಿಕ್ ಮತ್ತು ಕಾಜಲ್ ಅಂತೂ ನಾನು ಯಾವತ್ತೂ ಬಿಡೋಲ್ಲ. ನಂಗೆ ಕಾಜಲ್ ಅಂದ್ರೇ ತುಂಬ ಫೇವ್ರೇಟು. ಅದಾದಮೇಲೆ ನಾನು ಯಾವಾಗೂ ಲೆಮನ್ ನೀರು ಕುಡಿತೀನಿ. ಲೆಮನ್ನು, ಸಾಲ್ಟ್ ಮತ್ತು ಬಿಸಿ ನೀರು, ಒಂದೊಂದ್ಸಲ ತಣ್ಣೀರೆಲ್ಲ ಕುಡಿದ್ಬಿಡ್ತೀನಿ. ಅದಾದಮೇಲೆ ನೋಡಿ ನನ್ನ ಔಟ್ಫಿಟ್ ಚೆಕ್ ಮಾಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನ್ಯೂ ಶೂಸು, ಅದಕ್ಕೆ ಅದನ್ನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ನಾವು ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದ್ವಿ. ಅವ್ರು ಲೇಟ್ ಆಗುತ್ತೆ ಅಂದರು. ಅದಕ್ಕೆ 5ಗೆ ಹೊರಡಬೇಕಿತ್ತು. 5:37 ಆಗೋಯ್ತು ಹೊರಡೋ ಅಷ್ಟರಲ್ಲಿ. ನಾನು ನನ್ನ ಅರ್ಚನಾ ಅಂತ ಹೇಳ್ಬಿಟ್ಟು, ಅವಳು ನನ್ನ ಸೇಮ್ ಪಿ ಜಿ. ಅದಕ್ಕೆ ನಾವಿಬ್ಬರು ಹೊರಟ್ವಿ. ಇನ್ನು ಬೇರೆ ಬೇರೆ ಕಡೆ ಇದ್ದಾರೆ ಅವರೆಲ್ಲ. ನಾವೆಲ್ಲ ಐರೋಲಿ ಸ್ಟೇಷನಲ್ಲಿ ಮೀಟ್ ಆಗೋಣ ಅಂತ ಅಂದ್ಕೊಂಡಿದ್ವಿ. ನಾವು ಹೋಗಬೇಕಾದ್ರೆ 5:40 ಆಗಿತ್ತು. ಇಲ್ಲಿಂದ ನಾವು ಗರಂ ಮಸಾಲ ಅಂತ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಐರೋಲಿಗೆ ಹೋಗ್ತೀವಿ. ಐರೋಲಿ ಸ್ಟೇಷನಲ್ಲಿ ಎಲ್ಲ ಜಾಯ್ನ್ ಆದ್ವಿ. ನಾವು ಆಟೋ ತೊಗೊಳ್ಳೋ ಅಷ್ಟರಲ್ಲಿ 5:51 ಆಯಿತು. ಐರೋಲಿ ಸ್ಟೇಷನಲ್ಲಿ 3 ಜನ ವೆಯ್ಟ್ ಮಾಡ್ತಿದ್ರು. ಇನ್ನು ಇಬ್ಬರು ಬಂದೇ ಇರಲಿಲ್ಲ. ಲೇಟ್ ಆಯಿತು, ಅವ್ರಿಗೆ ಆಟೋನೇ ಸಿಗ್ತಿರಲಿಲ್ಲ ಬೆಳಗ್ಗೆ. ಅದಕ್ಕೆ ನಾವು 5 ಜನ ಹೋಗ್ತಿದ್ವಿ. ಅದರಲ್ಲಿ ಇಬ್ಬರು ಹೊಸಬ್ರು, ಅದು ನಮ್ಗೆ ಗೊತ್ತಿರಲಿಲ್ಲ. ಬಟ್ ಅವ್ರು ತುಂಬ ಕ್ಲೋಸ್ ಆದರು, ತುಂಬ ಚೆನ್ನಾಗಿ ಮಾತಾಡ್ತಿದ್ರು, ನಮ್ಮ ಜೊತೆ ತುಂಬ ಮಿಂಗಲ್ ಆದರು. ಅದರಲ್ಲಿ ಇಬ್ಬರು ಕರ್ನಾಟಕ ಗರ್ಲ್ಸು, ಇನ್ನು ಉಳಿದಿರೋರೆಲ್ಲ ತೆಲುಗು ಗರ್ಲ್ಸ್. ನೋಡಿ ಮತ್ತೊಂದು ಸಲ ನನ್ನ ಔಟ್ಫಿಟ್ ತೋರಿಸ್ತಾ ಇದ್ದೀನಿ. ಇದು ತಾಣೆಯಿಂದ ಹೋಗ್ಬೇಕಾಗಿರೋ ಟ್ರೈನು. ಬಟ್ ನಾವು ಫಸ್ಟ್ ಏರೋಲಿಂದ ತಾಣೆಗೆ ಬರೋ ಟ್ರೈನ್ ನಾನು ತೆಗಿಲೇ ಇಲ್ಲ ವೀಡಿಯೋ, ನಂಗೆ ನೆನಪೋಯ್ತು. ಅದಾದಮೇಲೆ ನೋಡಿ ಟ್ರೈನಲ್ಲಿ ಹತ್ಕೊಂಡ್ವಿ. ತುಂಬ ಜನ ಇದ್ದರು. ನಮ್ಗೆ ಹಂಗೋ ಹಿಂಗೋ ಮಾಡಿ ಎಲ್ಲೋ ಸೀಟ್ ಇಟ್ಕೊಂಡ್ವಿ. ಒಂದು ಸ್ವಲ್ಪ ಜನ ಬೇರೆ ಬೇರೆ ಹತ್ರ ಕೂತ್ಕೊಂಡ್ವಿ. ವ್ಯೂ ನೋಡಿ, ಬೆಳಗ್ಗೆ ಬೇಗ ಹೋಗ್ತಿರೋದಕ್ಕೆ ಸಖತ್ತಾಗಿತ್ತು ವ್ಯೂ ಮಾತ್ರ. ಎಷ್ಟು ಚೆನ್ನಾಗಿತ್ತು ಅಂದರೆ ಫುಲ್ ವೈಬ್ ಮಾಡ್ಕೊಂಡು ಹೋದ್ವಿ. ತಾಣೆಯಿಂದ ನಾವು ರೀಚ್ ಆಗಿದ್ದೆ ನೆರಲ್ ಸ್ಟೇಷನ್ಗೆ. ಹೋಗಾದ್ಮೇಲೆ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ನಾವು ಯಾವುದೋ ಸೈಡ್ ಹೋಗಬೇಕಿತ್ತು. ಇಳ್ಕೊಂಬಿಟ್ಟು ಯಾವುದೋ ಸೈಡ್ ಹೋಗ್ತಿದ್ದೀವಿ. ಮತ್ತೆ ಹೋಗ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಕೇಳ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಸ್ಟೇಷನಲ್ಲೇ ಒಬ್ಬರು ಪೊಲೀಸ್ ಇದ್ದರು. ಅವ್ರಿಗೆ ಕೇಳಿದ್ವಿ. ಅವ್ರು ಅದಕ್ಕೆ ರೂಟ್ ಹೇಳಿದ್ರು. ಅಲ್ಲಿ ಹೋಗಿ ಅಲ್ಲೊಂದು ಕ್ಯಾಬ್ ಇರುತ್ತೆ, ನಮ್ಮ ಸಪ್ರೇಟಾಗಿ ಅಲ್ಲಿಗೋಸ್ಕರನೇ, ಆ ಪ್ಲೇಸಿಗೋಸ್ಕರ ಅಂತಲೇ ಇರುತ್ತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಾವು ಕ್ಯಾಬ್ ತಗೊಂಡು ಒಬ್ಬೊಬ್ಬರಿಗೆ ಪರ್ ಹೆಡ್ 100 ರೂಪೀಸ್ ಇತ್ತು. ಅದಕ್ಕೆ ಎಲ್ಲರನ್ನೂ ತೋರಿಸ್ತಿದ್ದಾರೆ ನೋಡಿ. ಇವಳೆ ಲಕ್ಷ್ಮಿ, ಅದಾದಮೇಲೆ ಅನುಷಾ, ಅವಳ ಅರ್ಚನಾ ನನ್ನ ಜೊತೆಗೆ ಬಂದಲ್ಲ. ಇನ್ನು ಉಳ್ದವ್ರನ್ನ ಆಮೇಲೆ ತೋರಿಸ್ತೀನಿ, ಪರಿಚಯ ಮಾಡಿಸ್ತೀನಿ ಆಯಿತಾ. ಅಲ್ಲಿ ವ್ಯಾನಲ್ಲಿ ಹೋಗ್ಬೇಕಾದ್ರೆ, ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಮಾತ್ರ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವು ಎಷ್ಟು ಕಿರಿಚ್ತಿದ್ವಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೋಡಿ. ಫುಲ್ ಕಿರಿಚ್ತಿದ್ದೀವಿ, ಸಖತ್ತಾಗಿತ್ತು ಗೊತ್ತಾ ಮಾತ್ರ. ಇಲ್ಲಿಂದನೇ ಇಷ್ಟು ಸಖತ್ತಾಗಿದೆ ಅಂದರೆ ನಾವಿನ್ನೂ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ನೋಡಿ ಅಲ್ಲಲ್ಲೇ ವಾಟರ್ ಫಾಲ್ಸು, ಸಣ್ಣ ವಾಟರ್ ಫಾಲ್ಸು, ಮತ್ತು ಫುಲ್ಲು ವ್ಯೂ, ಮತ್ತು ಒಂದೊಂದು ಹತ್ರ ಮನೆ ಎಲ್ಲ ಕಾಣ್ತಿತ್ತು. ಸಖತ್ತಾಗಿತ್ತು ನೋಡಿ. ಬರೀ ಕೀಟ್ಲೆ ಮಾಡ್ಕೊತ ನಾನೆಲ್ಲರದ್ದು ಸುಮ್ಮನೆ ವೀಡಿಯೋ ಮಾಡ್ಕೊತ ಅವ್ರಿಗೆ ಮುಖ ಝೂಮ್ ಆಗ್ತಾ ಹೋಗ್ತಿದ್ದೆ. ಅದಾದಮೇಲೆ ನನಗೆ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಏನಕ್ಕಂದ್ರೆ ನನ್ನ ವಿಂಡೋ ಸೀಟ್ನ ಅನುಷಾ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ಲು. ಅದಾದಮೇಲೆ ಲಕ್ಷ್ಮಿ ನನಗೋಸ್ಕರ ಅಂತ ವಿಂಡೋ ಸೈಡ್ ಬಿಟ್ಕೊಟ್ಲು ಸೀಟ್ನ. ಅಲ್ಲಿ ವ್ಯೂವೇ ಕಾಣ್ತಿರ್ಲಿಲ್ಲ, ಅನುಷಾ ಸೈಡ್ ಬಂತು. ಅದಾದಮೇಲೆ ನಾನು ಮಿಡ್ಲ್ ಬಂದು ಕೂತ್ಕೊಂಡೆ, 2 ಸೈಡ್ ವ್ಯೂ ಕಾಣುತ್ತಂತ. ಅದಾದಮೇಲೆ ನಾವು ರೀಚ್ ಆಗಿರೋದು ಎಲ್ಲಿ ಗೊತ್ತಾ, ಮ್ಯಾಥ್ರಿನ್ ಹಿಲ್ ಸ್ಟೇಷನ್ ಅಂತ ಹೇಳ್ಬಿಟ್ಟು. ಅಲ್ಲಿ ಎಂಟ್ರಿ ಫೀಸು 50 ರೂಪೀಸ್ ಇರುತ್ತೆ ಒಬ್ಬರಿಗೆ. ಫುಲ್ಲು ಮಂಗ ಅಂದರೆ ಮಂಗ, ಎಲ್ಲೋದ್ರೂ ಬರೀ ಕೋತಿಗಳೇ ಕಾಣ್ತಿದ್ದು. ನನ್ನ ಜೊತೆಗಿದ್ದಿರೋ ಕೋತಿಗಳೇ ಸಾಕಿತ್ತು. ಅದಾದಮೇಲೆ ಅಲ್ಲಿ ನೋಡಿದ್ರೆ ತುಂಬ ಕೋತಿಗಳಿತ್ತು. ಅಲ್ಲಿ ನೆಟ್ವರ್ಕೇ ಸಿಗೋಲ್ಲ. ನಾವು ನೋಡಿದ್ರೆ ಯಾರೂ ಕ್ಯಾಶ್ ಹಿಡ್ಕೊಂಡಿಲ್ಲ. ನನ್ನ ಹತ್ರ ನಾನು ಮನೆಯಿಂದ ಬರ್ಬೇಕಾದ್ರೆ ಒಂದು 200 ಕ್ಯಾಶ್ ಏನೋ ಇದ್ದಿತ್ತು ಅಷ್ಟೇ. ಅದು ಬಿಟ್ಟರೆ ಯಾರೂ ಕ್ಯಾಶೇ ತಂದಿಲ್ಲ. ಎಲ್ಲರೂ ಫುಲ್ಲು ಅಲ್ಲೇನು ಮಾಡೋಣ, ಎಂಟ್ರಿ ಫೀಸಿಗೆ ಬೇಕೇ ಇತ್ತು ಕ್ಯಾಶು. ಅವರು ಫೋನ್ಪೇನೇ ಇಟ್ಕೊಂಡಿದ್ದಿಲ್ಲ. ಅಲ್ಲಿ ಹೋಗಿ ಅಲ್ಲಿ ಶಾಪಲ್ಲಿ ಇರ್ತಾರಲ್ಲ ಅವ್ರ ಹತ್ರ 500 ಕ್ಯಾಶ್ ಕೇಳಿದ್ವಿ. ಅವ್ರೇನು ಮಾಡಿದ್ರು ಗೊತ್ತಾ, 550 ತೊಗೊಂಡ್ಬಿಟ್ಟು 500 ಮಾತ್ರ ಕೊಟ್ಟರು. 50 ಕಮಿಷನ್ ಆಯ್ತು ಅವ್ರಿಗೆ. ಇಲ್ಲಿ ರಮ್ಯಾ ಗಾವ ತಗೊಂಡ್ಮೇಲೆ
ತೊಗೊಂಡು ಹೋಗ್ತಿದ್ದೀವಿ. ಅಲ್ಲೊಂದು ಮಂಗ ಬಂದ್ಬಿಟ್ಟು ಹೆಂಗೆ ಓಡಿ ಬಂದೆ ಗೊತ್ತಾ, ಎಲ್ಲರೂ ಫುಲ್ ಚೀರ್ಬಿಟ್ಟಿದ್ದಾರೆ. They will eat us only. Monkeys is taking food. Monkey took Goa and in Kannada. I will teach you guys. ನಾವಿವಾಗ ಮಾತ್ರನಿಗೆ ಹೋಗ್ತಿದ್ದೀವಿ. ಗ್ರೂಪಿಗೆ ಸಿಗುದಮ್ಮ ಮಂಗನ ಬಗ್ಗೆನೇ ಮಾತಾಡ್ತಾ ಫುಲ್ಲು ಹರಟೆ ಹೊಡ್ಕೊತ ಫುಲ್ ಕಿಟ್ಲೆ ಮಾಡ್ಕೊತ ಹೋಗ್ತಾ ಇದ್ವಿ. ಅವಳು ಅರ್ಚನಾ ಇದ್ದಾಳಲ್ಲ, ಅವನೊಂದ್ಸಲ ಹೈಪರ್ ಆ್ಯಕ್ಟಿವ್ ಥರ ಆಡ್ತಾ ಇದ್ಲು, ಫುಲ್ಲು ಎಗರಾಡ್ತಾ ಇದ್ಲು. ಸ್ವಲ್ಪ ನಡ್ಕೊಂಬಂದ್ಮೇಲೆ ನಾವು ರೀಚ್ ಆಗಿದೆ ಎಂಟ್ರಿ. ವೆಲ್ಕಮ್ ಟು ಮ್ಯಾಥ್ರಿನ್ ಅಂತ. ಮಾಡ್ಕೊಂಬಿಟ್ಟು ಹಂಗೆ ಹೋಗ್ತಾ ಇದ್ದೀವಿ. ಇವಳು ನೀಲಿಮಾ, ಅರ್ಚನಾ, ಅಂಬಿಕಾ ಆ್ಯಂಡ್ ನೆಕ್ಸ್ಟ್ ರಮ್ಯಾ. ಅದಾದಮೇಲೆ ಮುಂದೆ ಇವಳು ಅನುಷಾ. ಅವಳಂತೂ ಬೈತಾ ಇದ್ಲು, ಹೋಗೋಣ ಬನ್ರೆ ಬೇಗ ಬೇವು ಹೋಗುತ್ತೆ ಬನ್ರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಲಕ್ಷ್ಮಿ. Me is very tired now only. You want to go by toy train? Yeah. Wow, this. Here only we have to walk. Yeah, this is the nice view and nice road. Yeah, it is very nice. You can visit here once. Yeah. ಒಂದು ಟಾಯ್ ಟ್ರೈನಿಂದು ರೋಡ್ ಇತ್ತು, ಅಲ್ಲೇ ನಡ್ಕೊಂಡು ಹೋಗ್ತಿದ್ವಿ. ಏನಕ್ಕಂದರೆ ಅದೇ ರೋಡ್ ಚೆನ್ನಾಗಿದ್ದಿದ್ದಂತೆ, ಇನ್ನೊಂದು ರೋಡ್ ಚೆನ್ನಾಗಿದ್ದಿಲ್ಲ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು ಮುಂಚೆ ಹೋದವರು. ಅದಕ್ಕೆ ಅಲ್ಲೇ ಹೋಗ್ತಾಯಿದ್ವಿ. ಇವಳು ಲಕ್ಷ್ಮಿ ಇದ್ದಾಳಲ್ಲ, ನಾವು ಟಾಯ್ ಟ್ರೈನಿಗೆ ಹೋಗ್ಬೇಕಿತ್ತು ಅಂತ ಹೇಳ್ತಾನೇ ಇದ್ಲು ಯಾವಾಗಲೂ. ಇಲ್ಲಿ ನೋಡಿ ಅರ್ಚನಾ. ಅದಾದಮೇಲೆ ಇವಳು ರಮ್ಯಾ, ಗೋವಾ ರಮ್ಯಾ. ಏನಕ್ಕಂದರೆ ಅವಳು ಗೋವಾ ಇತ್ತಲ್ಲ, ಅದನ್ನು ನಾವು ಕೋತಿ ಕೊತ್ಕೊಂಡು ಹೋಗ್ಬಿಡ್ತು, ಅಂದರೆ ಇಸ್ಕೊಂಡು ಹೋಗ್ಬಿಡ್ತು. ಅದಕ್ಕೋಸ್ಕರ ಅವಳಿಗೆ ಗೋವಾ ರಮ್ಮ ಅಂತ ಇಟ್ಟಿದ್ವಿ. ಎಲ್ಲ ಸುಮ್ಮನೆ ಕೋಟ ಮಾಡ್ಕೊತ ಹೆಂಗೆಂಗೋ ಮಾಡ್ಕೊಂಡು ನಡ್ಕೊಂಡು ಹೋಗಿ ಅದು ನಿಯರ್ಲಿ ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು, ಗೊತ್ತಿಲ್ಲ, ಜಾಸ್ತಿನೂ ಇರ್ಬೋದೇನೋ. ಫುಲ್ ಇದನ್ನೇ ಮಾಡ್ಕೊತ ನಡ್ಕೊಂಡು ಹೋಗ್ತಾ ಇದ್ವಿ. ಫುಲ್ಲು ಹೊಟ್ಟೆ ಹಸ್ಕೊಂಡ್ಬಿಟ್ಟೈತೆ. ಅವಳ ಅನುಷ ನೋಡಿದ್ರೆ ತಿನ್ನೋಕ್ಕೇನು ಬಿಡ್ತಾನೆ ಅಂತ. Bro, we are eating, bro. After so much struggles, we are eating. So much struggle. See, I done. Coming. Archana is going so fast. She ate Maggie, so Maggie's energy is there. We not ate anything. ಅಲ್ಲಿ ನೋಡಿ ಟಾಯ್ ಟ್ರೈನ್ ಬರ್ತಿದೆ, ಅದಕ್ಕೆ ಫುಲ್ಲು ಚೀರಾಡ್ತವ್ರೆ ಎಲ್ಲರೂ ಸೇರ್ಕೊಂಡು. ಹೆಂಗೆ ಚೀರ್ತಿದ್ದೀವಿ ಅಂದರೆ ಅದನ್ನು ನೋಡೇ ಇಲ್ವೇನೋ ಯಾವಾಗಲೂ ಅನ್ನೋ ಥರ ಚೀರಾಡ್ತಾ ಇದ್ವಿ. ಅದಾದಮೇಲೆ ಇಲ್ಲಿ ಹೋಗ್ಬೇಕಾದ್ರೆ ನೋಡಿ ಅವರೆಲ್ಲ ನಾವು ವಿಡಿಯೋ ಮಾಡ್ತಿರ್ತಾರೆ, ಫುಲ್ಲು ನಗಾಡ್ಬಿಟ್ವಿ ನಾವು. Bye. He's going. How is it? See, we are 2 loggers. The train is We are making a vlog. The train is very nice. See, guys. Train chala How is it, guys? Here everywhere monkey. Monkeys are eating. Ramya, you want Goa? I don't want. You want? Again, that monkey. Within a Maybe she sees so much of hungry. Ramya's Goa Yeah. Ramya is favorite. ಹಂಗೆ ಮಾತಾಡ್ತಾ ಆಲ್ಮೋಸ್ಟ್ ನಾವು ರೀಚ್ ಆಗೋ ಸ್ಟೇಜಿಗೆ ಬಂದಿದ್ದೀವಿ, ಬಟ್ ಇನ್ನೂ ರೀಚ್ ಆಗಿಲ್ಲ. ಅಲ್ಲಿ ಏನಂದರೆ 3 ಆಪ್ಷನ್ ಇದೆ ಅನಿಸುತ್ತೆ ಮೋಸ್ಟ್ಲಿ. ಒಂದು ಟಾಯ್ ಟ್ರೈನು, ಒಂದು ಆಟೋ ಅನಿಸುತ್ತೆ, ಮತ್ತು ಒಂದು ಘೋಡ. ಅದರಲ್ಲಿ ನಮಗೆ ಘೋಡ ಮತ್ತು ಆಟೋ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ. ಟಾಯ್ ಟ್ರೈನಿಗಂತೂ ಸಿಗ್ತಾನೇ ಇರಲಿಲ್ಲ, ತುಂಬ ಜನ ಅಂದರೆ ತುಂಬ ಜನ ಇದ್ದರು. ಸೊ ಅದಕ್ಕೆ ನಾವು ನಡ್ಕೊಂಡು ಹೋಗೋಕ್ಕಂತಲೇ ಹೋಗ್ತಿದ್ವಿ. ನೋಡಿ ಇಲ್ಲಿ ಅರ್ಚನಾ ಹೆಂಗೆ ಡ್ಯಾನ್ಸ್ ಮಾಡ್ಕೊತ ಹೋಗ್ತಾವಳೆ. ಅವಳು ಲಕ್ಷ್ಮಿನೂ ಕೂಡ ಆವಾಗಲೇ ಡ್ಯಾನ್ಸ್ ಮಾಡ್ತಿದ್ಲು. ಅವ್ರು ತೆಲುಗು ಅವ್ರು ಯಾರೋ ಒಂಥರ ಬ್ಲೂಟೂತ್ ಥರ ಇಟ್ಕೊಂಡು ಬಂದಿದ್ರು.
ಅದರಲ್ಲಿ ಫುಲ್ಲು ಸಾಂಗ್ ಹಾಕ್ತಿದ್ರು, ಅವ್ರ ಹಿಂದೆನೇ ಇದ್ವಿ ನಾವು. ಫುಲ್ ಆರಾಮಾಗಿ ಅದು ಸಾಂಗ್ ಕೇಳ್ಕೊತ ಡ್ಯಾನ್ಸ್ ಮಾಡ್ತಾ ಹೋಗ್ತಾ ಇದ್ವಿ. ಇಲ್ಲೇ ಅನು ಮಾತಾಡ್ತಾವಳೆ. ಸ್ಟಾಮಿನಾ ಇರಬೇಕು. ಎಸ್ ಬರ್ಬೇಕಾದ್ರೆ ನೋಡೋಣ ಎಷ್ಟಿರುತ್ತೆ ಸ್ಟಾಮಿನಾ. ನಾಳೆ ನೋಡೋಣ ನಾಳೆ. ಐ ಆಮ್ ವೆರಿ ಮಚ್ ಸ್ಟ್ರಾಂಗ್. ವಿಲ್ ಸಿ ಟುಮಾರೋ. ಹಾಯ್ ಗಾಯ್ಸ್. ಹಾಯ್. ಗೌರಮ್ಯ ಇಸ್ ಕಮಿಂಗ್ ಸೀಸಿ. ಗೌರಮ್ಯ. ಗೌರಮ್ಯ. ವಿಡಿ ಕುಟಿ ಟುಕ್ ಫೋಟೋ. ಹಂಗೋ ಹಿಂಗೋ ಮಾಡ್ಕೊಂಡು ಒಂದು ಅಂದರೆ ಹಾಫ್ ಅಲ್ಲ, ಜಸ್ಟ್ ಒಂದು ಲೆವೆಲಿಗೆ ತಲುಪಿದ್ವಿ. ಏನಕ್ಕಂದರೆ ಅಲ್ಲಿ ಟಾಯ್ ಟ್ರೈನ್ ಲಾಸ್ಟು, ಅಲ್ಲಿಂದ ಯಾರೇ ಹೋದರೂ ನಡ್ಕೊಂಡೇ ಹೋಗಬೇಕು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಮತ್ತು ಯಾವ ಕಡೆಗೆ ಹೋಗ್ಬೇಕಂತಲೇ ಗೊತ್ತಿಲ್ಲ ಪ್ರಾಪರಾಗಿ. ಮತ್ತು ಹೆಂಗೋ ಕೇಳ್ಕೊಂಡು ಹೋದ್ವಿ ಪ್ರಾಪರಾಗಿ. ಅಲ್ಲಿ ಎಲ್ಲರೂ ಹೆದ್ರ್ಕೊತ ಇದ್ರು, ಬರೀ ಎಲ್ಲ ಕಡೆ ಮಂಗ. ತಿನ್ನೋಕ್ಕೂ ಹೆದ್ರ್ಕೊತಾ ಇದ್ವಿ, ಫುಲ್ ಹೆದ್ರ್ಕೊಂಡು ಹೋಗ್ತಾ ಇದ್ವಿ. ಥ್ಯಾಂಕ್ ಯು ಅಂಬಿಕಾ. ನೀಲಿಮಾ ನೀಲೈನೋ ನೀಲಿಮಾ. ಓ ಐ ವಿಲ್ ಕಾಲ್ ಅಂಬಿಕಾ ಓನ್ಲಿ ಬೆಟರ್. ಭ್ರಮರಾಂಬಿಕಾ. ಗೈಸ್ ಟೇಕ್ ಗೈಸ್. ಕೊಡು ಬ್ಯಾಡ್. ಸಿ ರಮ್ಯಾ ಹೌ ಶಿ ಇಸ್ ಈಟಿಂಗ್ ಪಕಾಸುರಿ. There are no one going here like there that way. ತಿಂತಾರೆ ಚೆನ್ನಾಗಿ ತಿರ್ಗಾಡ್ತಾರೆ ಮಲ್ಕೊಳ್ಳಿ. ಎಷ್ಟೇ ಜೀವನ. ಅರ್ಚನಾ ನೋಡಿ ಇಲ್ಲಿ ಎಲ್ಲ ಬ್ಯಾಗ್ ಓಪನ್ ಮಾಡ್ಕೊಂಡೆ ಹೋಗ್ತಾವಳೆ. ನಾನೇನೋ ಕೋತಿ ಬಂತು ಅಂದ್ಕೊಂಡೆ ಇಸ್ಕೊಳಕ್ಕೆ. ನೀವಿಬ್ರು ಕೋತಿ ಇರ್ಬೇಕಾದ್ರೆ ನಿಮ್ಮ ಹತ್ರ ಏನಕ್ಕೆ ಬರುತ್ತೆ ಕೋತಿ? ಅರ್ಚನಾ ಅಲ್ಲಿ ದಿಢೀರ್ ಹುಡುಗಿ ಹತ್ರ ಫ್ರೀಯಾಗಿ ಮ್ಯಾಂಗೋ ಇಸ್ಕೊಂಡು ತಿಂತಾ ಇದ್ಲು. ಒಂದ್ಸಲ ಹಂಗೆ ಮಾಡಿದ್ಲು ಹಿಂದೆ. ಏನೋ ಅದು ಎಲ್ಲಿದೆಯೋ ಏನೋ ಸಾಕಾಗ್ತೈತೆ ನನಗೆ ವ್ಯೂ ಪಾಯಿಂಟ್. ತುಂಬ ವ್ಯೂ ಪಾಯಿಂಟ್ ಇದೆ. ಎಷ್ಟು ನಡ್ಕೊ ಹೋಗ್ತಾ ಇದ್ವಿ. ವ್ಯೂ ಪಾಯಿಂಟ್ಸೇ ಸಿಗ್ತಿಲ್ಲ ನಮಗೆ. ಇಲ್ಲಿ ಯಾವುದೋ ಒಂದು ನಾರ್ಮಲಾಗಿ ಸಿಕ್ತು, ಅದಕ್ಕೆ ಹೋಗಿ ನೋಡ್ತೀವಿ. ನಮಗೆ ಮೇನ್ ಪಾಯಿಂಟ್ ಇನ್ನೂ ಸಿಕ್ಕಿರಲಿಲ್ಲ. ವ್ಯೂ ಪಾಯಿಂಟಲ್ಲಿ ಏನಿತ್ತೋ ಬಿಡ್ತೋ ಗೊತ್ತಿಲ್ಲ. ನಾವು ಮಾತ್ರ ಚೀರೋದು ಮಾತ್ರ ಬಿಡಲ್ಲ, ಸುಮ್ಮನೆ ಫೋಸಿಗೋಸ್ಕರ ಆದರೂ ಕೊಡಬೇಕು. ಡಿಗ್ರೇಡಿಂಗ್ ಹಿಮ್. ಜಿಡ್ಡು ಮಹಾಲ್ का हम जरा ಯಾ ಜಿಡ್ಡು ಮಹಾಲು. ಅಲ್ಲಿ ಒಬ್ಬ ಯಾರೋ ಪಾಪ ವಿಡಿಯೋ ಮಾಡಿಕೊಟ್ಟ, ಅವನಿಗೂ ಬೈಕಂತಾರೆ ಹೆಂಗ್ ಮಾಡೋನು ಏನು ಅಂತ. ಸೇಮ್ ದಾವಣಗೆರೆ ಪೀಪಲ್ ಲೈಕ್ ಮಸಾಲಾ ದೋಸೆ ಓನ್ಲಿ. ಬೆಣ್ಣೆ ದೋಸೆ, ದೋಸೆ, ಇಡ್ಲಿ, ಸಾಂಬಾರ್, ಚಟ್ನಿ. ಅರೆ Archana is hyperactive girl. Where she went? Hey, why they are? Hello. Hyperactive girl is here. Yeah, Archana. Yeah, I'm there here. ಅರ್ಚನನ್ ಕೂದಲು ನೋಡಿ ಎಷ್ಟು ಉದ್ದ ಐತೆ, ಅದನ್ನೇ ಅಣಗಿಸ್ಕೊತ ಹೋಗ್ತಾ ಇದ್ವಿ. ಅವಳಿಗೆ ಫುಲ್ಲು ಮಜಾ ಮಾಡ್ತಾ ಇದ್ವಿ. ಮಾತ್ರ ಒಬ್ರಿಗೊಬ್ರು ಅಣಗಿಸ್ಕೊಂಡು ಅವ್ರೇನಾದ್ರು ಮಾಡ್ತಿದ್ವಿ ಅಂದರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. Lakshmi, we can go and we will eat freely. What are you saying something? ನೋಡಿ ಲಕ್ಷ್ಮಿ ರೆಸ್ಟೋರೆಂಟ್ ಫ್ರೀಯಾಗಿ ತಿಂತಾಳೆ. ಇಲ್ಲಿ ಫ್ರೀಯಾಗಿ ಎಲ್ಲರಿಗೂ ತಿನ್ನಿಸ್ತಾಳೆ. ತಿನ್ಬೋದು. ಲೆಟ್ಸ್ ಗೋ. ಎಲ್ಲೆಲ್ಲಿಗೆ ಹೋಗ್ತಿದೀವಿ ಅಂತ ನಮಗೆ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾ ಇರೋದು ಎಂಜಾಯ್. See, we are going to think that is back. Guys, ನಾವು ಹೋಗ್ಬೇಕಾಗಿರೋದು 7 ಗಂಟೆಗೆ ಅಂದ್ರೆ 7 ಗಂಟೆಗೆ. 7 ಗಂಟೆಗೆ ನಾನು ಹೇಳಿದ್ದು 1 ಗಂಟೆ ಮಾಡ್ತಾರೆ. ನಾನು ಹೇಳಿದ್ದು 5 ಗಂಟೆಗೆ, ಇವ್ರು ಬಂದಿದ್ದು 6 ಗಂಟೆಗೆ. ಇವತ್ತೇ ತಪ್ಪಿರೋದು ಫಸ್ಟ್. ನಂದಲ್ಲ, ದಿ ಗ್ರೇಟ್ ಲಕ್ಷ್ಮಿದು.
ಇವಳಿದಾಳಲ್ಲ ಇವಳು ಮತ್ತೆ ಇವಳು ನಾನು 5 ನಿಮಿಷಕ್ಕೆ ರೆಡಿ ಆಗಿದ್ದೀನಿ. ಹುಡುಗಿರು ಎಷ್ಟು 1 ಅವರ್ ತಗೊಂತಾರೆ. ಇಂತೂ ನಡ್ಕೊಂಡು ಹೋದ್ಮೇಲೆ ನಮ್ಗಲ್ಲೊಂದು ಬೋರ್ಡ್ ಕಾಣ್ತು. ಅದರಲ್ಲಿ ಫಸ್ಟ್ ನಾವು ಹೋಗಿದ್ದೆ ಎಕೋ ಪಾಯಿಂಟು, ಅದಾದಮೇಲೆ ಚಾರ್ಲೆಟ್ ಲೇಕು, ಮುಂದಿಂದ ಎಲ್ಲ ಆಮೇಲೆ ಹೇಳ್ತೀನಿ, ವೇಟ್ ಮಾಡಿ. ಬರೀ ಫೋಟೋ ತಗೊಂತೀಯ ಅದೇ ಬರೀ ಫೋಟೋ ತಗೊಂತಾಳೆ. ಇವಳಿಂದಾನೆ ಲೇಟ್ ಆಗ್ತಿರೋದು. ಅರ್ಚನಾ ಡೋಂಟ್, ಅವಳಿಗೇನು ಅರ್ಥ ಆಗ್ತಿಲ್ಲ ಆದ್ರೂ ಮಾತಾಡ್ತಾವಳೆ. She is saying that you cannot understand also. You are talking. What? ಕನ್ನಡ ಸ್ವಲ್ಪ ಆಯ್ತಾ? ಸ್ವಲ್ಪ ಅರ್ಥ ಆಗುತ್ತೆ. ಸ್ವಲ್ಪ ಅರ್ಥ ಆಗುತ್ತೆ. ಯಾ ಇಲ್ಲಿ ಹಂಗೆ ಬಂದುಬಿಟ್ಟು ನನ್ನೊಂದು ಸ್ವಲ್ಪ ಫೋಟೋಶೂಟ್ ಆಗ್ತಾ ಇತ್ತು. ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊತಾ ಇದ್ವಿ. ನಿಮಗೆ ಗೊತ್ತಲ್ಲ, ಹುಡುಗಿರಂದಮೇಲೆ ಎಲ್ಲೋದ್ರು ಫೋಟೋಸ್ ವಿಡಿಯೋಸ್ ಇಸ್ ಕಾಮನ್. ಅದಕ್ಕೋಸ್ಕರ ನೋಡಿ ಸ್ಲೋ ಮೋಷನ್ ವೀಡಿಯೋ ಬೇರೆ ಮಾಡ್ಕೊತಿದ್ದೆ. ಆ ಲಕ್ಷ್ಮಿ ಕೈಯಲ್ಲಿ ವೀಡಿಯೋ ಮಾಡಂತ ಕೊಟ್ಟಿದ್ದೀನಿ. ಅವಳು ನೋಡಿದ್ರೆ ಫುಲ್ ಹೆಂಗೆಂಗೋ ಬ್ಲರ್ ಎಲ್ಲ ಮಾಡಿಟ್ಟವಳೆ. ಇಲ್ಲಿ ಹಾಗೆ ನಮ್ಮ ಹುಡುಗಿರೆಲ್ಲ ಫೋಟೋಶೂಟ್ ಮಾಡ್ಕೊತಾ ಇದ್ರು. ಎಲ್ಲ ಒಬ್ಬೊಬ್ರನ್ನ ಕ್ಯಾಮ್ರಾಮನ್ ಹಿಡ್ಕೊಂಡು ಫುಲ್ ಫೋಟೋಶೂಟ್ ಮಾಡ್ಕೊತಾವ್ರೆ. ನೋಡಿ ಅರ್ಚನನ್ನ ಅನುಷಾ ಜೊತೆ ರಮ್ಯಾ, ಅರ್ಚನಾ ಇವಳು ಇದ್ದಾಳಲ್ಲ ಅವಾಗ್ಲಿಂದ ತಗೋತಾವಳೆ ಫೋಟೋನ. ಅದೇನು ತಗೋತಾವಳೋ ಗೊತ್ತಿಲ್ಲ, ಅದೆಷ್ಟು ಪೋಸ್ಟ್ ಮಾಡ್ತಾಳೋ ಗೊತ್ತಿಲ್ಲ. ಯು ಹ್ಯಾವ್ ಇನ್ಸ್ಟಾ? In Insta you will post? Then why you are taking? See, this girl is very... ನೋಡಿ ಅನ್ನ ಹೆಂಗೆ ಪೋಸ್ ಕೊಡ್ತಾವಳೆ. ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಫುಲ್ ಪೋಸ್ ಕೊಡ್ತಾವಳೆ. ತಿಂತಿದ್ದೀರಾ ಇಬ್ರು? ಒಂದು ರೌಂಡ್ ಫೋಟೋ ಶೂಟ್ ಮುಗಿಸ್ಕೊಂಡು ಹೋಗ್ತಾವ್ರಲ್ಲ. ಎಲ್ಲೋ ಸ್ವಲ್ಪ ನನ್ನ ಮೇಲೆ ಎಲ್ಲೋ ಸ್ವಲ್ಪ ಬಂತು. Now we are going to Eco Point. Yes. ಫೈನಲಿ ಅಂತೂ ಇಂತೂ ಮಾಡ್ಕೊಂಡು ಹೆಂಗೋ ಮಾಡಿ ಎಕೋ ಪಾಯಿಂಟಿಗೆ ತಲುಪಿದ್ವಿ. ಎಲ್ಲರೂ ಅಲ್ಲಿಗೇನೆ ಸುಸ್ತಾಗ್ಬಿಟ್ಟಿದ್ರು. ಬಟ್ ಎಕೋ ಪಾಯಿಂಟ್ ವ್ಯೂ ಐತೆ ಮಾತ್ರ ಸಖತ್ತಾಗಿದೆ. ನಾವು ಇವಾಗ ವಾಕ್ ಮಾಡಿರೋದು 9,000 ವಾಕ್ ಮಾಡಿ ಇವಾಗ ಒಂದೇ ಪಾಯಿಂಟ್ ರೀಚ್ ಆಗಿರೋದು ಬರೀ. ಯಾವಾಗ ವಾಪಸ್ ಹೋಗ್ತೀವೋ ಗೊತ್ತಿಲ್ಲ. ನಾನೇನು ಮಾತಾಡ್ತಿದ್ದೀನೋ ಈ ಹುಡುಗಿಗೆ ಗೊತ್ತಿಲ್ಲ. ಸುಮ್ಮನೆ ಬರ್ತಾವಳೆ. ನಾವು ಇವಾಗ ಎಕೋ ಪಾಯಿಂಟ್ ರೀಚ್ ಆಗಿದ್ದೀವಿ. ಯು ವಾಂಟ್ ಟು ಸಿ ಗೈಸ್? ವಿಲ್ ಸಿ ನೌ. ಐ ವಿಲ್ ಶೋ ಯು. ನಾನು ಏನಕ್ಕೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನಿ ಅಂದರೆ ಇವಾಗಿನ ವಡಪಾವ್ ತಿಂದ್ವಿ. ಆನೆ ಫುಲ್ ಸುಸ್ತಾಗ್ಬಿಟ್ಟವಳೆ ಪಾಪ, ಚಾರ್ಜಿಂಗ್ ಇಲ್ಲ ಅಂತ ಬೇಜಾರಾಗ್ಬಿಟ್ಟವಳೆ. ಐಫೋನ್ ಕತೆ ನಾವಿವಾಗ ಎಕೋ ಪಾಯಿಂಟಿಂದ ಹೋಗ್ತಿರೋದು ಚಾರ್ಲೆಟ್ ಲೇಕಿಗೆ. ನೋಡೋಣ ಅದು ಹೇಗಿರುತ್ತಂತ. Where we are going guys now? Charlotte Lake, I don't know. Charlotte Lake. Okay, we see there and we will show you guys also. Yeah. ಲೇಕಿಗೆ ಹೋಗೋ ರೋಡ್ ಇತ್ತಲ್ಲ ಫುಲ್ ಹಾಳಾಗ್ಬಿಟ್ಟಿತ್ತು. ಹೋಗ್ಬೇಕಾದ್ರಂತೂ ಫುಲ್ ಡೌನ್ ಇತ್ತು. ಹೆಂಗೋ ಹೋಗ್ಬಿಟ್ವಿ. ಬರಬೇಕಾದ್ರೆ ಐತಲ್ಲ ಫುಲ್ ಅಪ್ಪು, ಫುಲ್ ಸುಸ್ತಾಗ್ಬಿಡ್ತೀವಿ. See her hair. See Archana, stylish finger Gucci. ಯಾರಾದ್ರೂ ಹುಡುಗ ಇದ್ರೆ ಹೇಳ್ರಿ ನಮ್ಮ ಅರ್ಚನಾಗೆ. ಅರ್ಚನಂಗೆ ಮನೇಲಿ ಹುಡುಗನ್ ನೋಡ್ತಾವ್ರೆ. ಯಾರಾದ್ರೂ ಹುಡುಗ ಇದ್ರೆ ಹೇಳಿ ಚೆನ್ನಾಗಿರೋನು. ಅರ್ಚನಾ ಇಸ್ ಸಾಫ್ಟ್ವೇರ್ ಇಂಜಿನಿಯರ್ ಗರ್ಲ್ from Capgemini. She is today and tomorrow. Job holder. Today and tomorrow for her it is a weekend, so we came to Mathering. Yeah, Archana is so much busy. Because of With I don't know. With whom I don't know. Archana is so much not for us. I'm busy with my language. Archana is so much stressed, so we came here to explore this Mathering. Yeah. To get relaxation, mind relax.
ನೋಡಿ ಹೆಂಗಿದೆ ಫುಲ್ಲು. ನಾವು ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಒಂಥರ ಇಬ್ಬನಿ ಬರ್ತಾಯಿತ್ತು, ನೋಡೋಕ್ಕೆ ಮಾತ್ರ ಸೂಪರಾಗಿತ್ತು. ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರೆ ಸಖತ್ತಾಗಿತ್ತು. ಅಲ್ಲಿ ಹೋಗ್ತಾ ಹೋಗ್ತಾ ಫುಲ್ ಎಲ್ಲರೂ ಚೀರಾಡ್ಕೊಂಡು, ಅರ್ಚನಾ ನೋಡಿ ಫುಲ್ ಹುಚ್ಚಿ ಥರ ಆಡ್ತಾವಳೆ, ಚಂದ್ರಮುಖಿ 2 ಥರ. ಪಿಚ್ಚಿ ಬಿಲ್ಲ. You don't fear, guys, okay? Sometimes she will do like that. ಹಂಗೋ ಹಿಂಗೋ ಏನೋ ಮಾಡ್ಕೊಂಡು ಬಂದ್ವಿ ಆಲ್ಮೋಸ್ಟು. ಅಲ್ಲಿ ತೆಳಗೆ ನೀರು ಹರಿತಾ ಇತ್ತು, ಅದ್ರ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಫುಲ್ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಒಬ್ಬೊಬ್ರು ಜಾರ್ಕೊಂಡು ಬಿದ್ದೇ ಬಿಟ್ರು ಗೊತ್ತಾ. ನಮ್ಮ ಜೊತೆಗಿದ್ದವ್ರು ಯಾರೂ ಅಲ್ಲ, ಪಾಪ ಯಾವುದೋ ಒಂದು ಹುಡುಗ ಹೆಂಗೆ ನೋಡಿ ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಫುಲ್ ಜಾರ್ತಾ ಇತ್ತು. ಅಲ್ಲೇನಾದ್ರು ಜಾರ್ಕೊಂಡು ಬಿದ್ವಿ ಅಂದರೆ ಬಿದ್ದವ್ರನ್ನ ಎಬ್ಸೋದು ಬಿಟ್ಟು ನಾವೇ ನಗಾಡ್ತಾ ನಿಂತ್ಕೋತಿದ್ವೇನೋ. ಅದಕ್ಕೆ ಅಲ್ಲಿಂದ ಹೋಗ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನೀರು ಹರಿತಾ ಇತ್ತು, ಅಲ್ಲಿ ನೋಡೋಣ ಅಂತ ಹೋದ್ವಿ. ಮಳೆಗಾಲದಲ್ಲಿ ಬಂದ್ವಿ ಅಂದರೆ ತುಂಬ ನೀರು ಹರಿತಾ ಇರುತ್ತೆ. ನಾವು ಮಳೆ ಇಲ್ದಿರೋ ಟೈಮಲ್ಲೇ ಹೋಗಿದ್ದು, ಯಾಕಂದರೆ ಮಳೆ ಇತ್ತು ಅಂದರೆ ವ್ಯೂ ಎಲ್ಲ ನೋಡೋಕ್ಕಾಗಲ್ಲ ಪ್ರಾಪರಾಗಿ. ಅದಕ್ಕೋಸ್ಕರನೇ ಇವಾಗೇ ಹೋಗ್ಬಿಟ್ಟಿದ್ವಿ ನಾವು. This mama is guys taking all photos and videos without me. You went. See guys, she's Model. ನೋಡಿ ನಾವು ಸ್ವಲ್ಪ ಮುಂದೆ ಹೋಗಿ ಬಂದ ತಕ್ಷಣ ಎಷ್ಟು ನೀರು ಬರ್ತಾ ಇದೆ. ಇಲ್ಲಿ ಬಂದುಬಿಟ್ಟು ಮ್ಯಾಗಿ ತಿಂತಾ ಇದ್ವಿ ನಾನು ಅನು. ಟೈಮ್ ನೋಡಿದ್ರೆ 1:45 ಆಗಿದೆ. ನಾವು ಓನ್ಲಿ 2 ಪಾಯಿಂಟ್ಸ್ ಅಷ್ಟೇ ಕಂಪ್ಲೀಟ್ ಮಾಡಿದ್ವಿ. ಏನು ಮಾಡೋಕ್ಕಾಗಲ್ಲ, ಬರೋದೇನೋ ಬಂದ್ಬಿಟ್ವಿ ಇವಾಗ. ಇನ್ನು ನೋಡಿ ಸುಸ್ತಾಗಿ ಕುತ್ಕೊಂಡವ ಅನು. Hi guys, now we are so much tired. We can't walk. See those guys? They are coming very late. Lazy fellows. ಎಷ್ಟು ಲೇಟಾಗಿ ಬರ್ತಾವ್ರೆ ನೋಡು. ಗಾವ ರಮ್ಯಾ, show you. ಅರೆ ಶೈ. ಅದು ಲೇಕ್ ವ್ಯೂ ಪಾಯಿಂಟ್ ನೋಡಿದ ತಕ್ಷಣ ನಾವು ನೆಕ್ಸ್ಟ್ ಪಾಯಿಂಟ್ಸ್ನ ಕಂಪ್ಲೀಟ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಅದಾದಮೇಲೆ ನಾವು ಹೋಗಿರೋದು ಹನುಮಾನ್ ಪಾಯಿಂಟು, ಅದಾದಮೇಲೆ ಮಲಂಗ್ ಪಾಯಿಂಟು, ಲೂಸಿಯಾ ಪಾಯಿಂಟು, ಅದಾದಮೇಲೆ ಸಮ್ ಅದರ್ 2 ಪಾಯಿಂಟ್ಸ್ ಅನ್ಕೊತೀನಿ. ಅದು ಯಾವುದಂತ ಹೆಸರು ಪ್ರಾಪರಾಗಿ ನಂಗೆ ಗೊತ್ತಿಲ್ಲ. ನಾವು ಯಾವುದಾದ್ರು ನೋಡಿದ್ವಿ ಅಂತ ಗೊತ್ತಿಲ್ಲ. ಎಕೋ ಪಾಯಿಂಟ್ ಒಂದೇ ನಮಗೆ, ಎಕೋ ಪಾಯಿಂಟ್ ಮತ್ತು ಲೇಕ್ ಪಾಯಿಂಟ್ ಅಷ್ಟೇ ಪ್ರಾಪರಾಗಿ ಗೊತ್ತಾಗಿದ್ದು. ಇಲ್ಲಿ ನೋಡಿ ಇದು ಹನಿಮೂನ್ ಪಾಯಿಂಟ್, ಬಟ್ ಅದರಲ್ಲಿ ಏನೋ ಅಷ್ಟೇನು ವ್ಯೂ ಸಖತ್ತಾಗಿರಲಿಲ್ಲ. ನೆಕ್ಸ್ಟ್ ನೋಡೋಕೆ ಹೋಗಿದ್ದೆ ಮಲಂಗ್ ಮತ್ತು ಲೂಯಿಸಾ ಪಾಯಿಂಟ್ ಮಾತ್ರ ಸಖತ್ತಾಗಿತ್ತು. ಫುಲ್ ಹಾಡು ಹೇಳ್ಕೊಂಡು ಮಜಾ ಮಾಡ್ತಾ ಹೋಗ್ತಾ ಇದ್ವಿ ಸುಸ್ತಾದ್ರೂ. ಟಾಕಿಂಗ್ ಕನ್ನಡ. ನಂಗೆ ನಡೆಯೋ ಕನ್ನಡವೇ ಸದ್ಯ, ಕನ್ನಡವೇ ನಿತ್ಯ. ಕನ್ನಡ. Feel my love. Feel my love. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು. ಪಾಯಿಂಟ್ಸ್ ಎಲ್ಲ ನೋಡಿ ಸ್ವಲ್ಪ ಅಲ್ಲೇ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ವಿ. ಅಲ್ಲಿ ಮಂಕಿಗಳು ತುಂಬ ಇದ್ವು, ಅದಕ್ಕೆ ಮಂಕಿ ಪಾಯಿಂಟ್ ಅಂತಲೇ ಕರೀತಾರೆ. ಇಲ್ಲಿ ನೋಡಿ ನಾನು ಲಕ್ಷ್ಮಿ ನಡೆಯೋಕ್ಕಾಗ್ತಿಲ್ಲ ಅಂತ ಕೆದ್ದು ಸುಮ್ಮನೆ ಶೋ ಆಫ್ ಕೊಡ್ತೀನಿ. Ready? 1, 2, 3, start.
ಲೇಟ್ ಆಗ್ತಾ ಆಗ್ತಾ ಹೋದಂಗೆ ವ್ಯೂ ಮಾತ್ರ ಅಲ್ಟಿಯಾಗಿತ್ತು. ಫುಲ್ಲು ಮಾರ್ನಿಂಗ್ ವ್ಯೂ ಅಂತ ಅನ್ನಿಸ್ತಾ ಇತ್ತು. ನಮಗಂತೂ ಫುಲ್ಲು ಖುಷಿ. ಏನಕ್ಕಂದರೆ ಮಾರ್ನಿಂಗ್ ನಾವು ಬಂದಾಗ ಆಲ್ಮೋಸ್ಟ್ ಆಲ್ರೆಡಿ ಬೆಳಕಾಗ್ತಾ ಹೋಯಿತು. ನಾವೆಷ್ಟು ಅರ್ಲಿ ಮಾರ್ನಿಂಗ್ ಹೊರಟ್ರೂ ಕೂಡ ಫುಲ್ ಇಬ್ಬನಿ ಕ್ಲೋಸ್ ಆಗ್ತಾ ಹೋಯಿತು. ಅದಕ್ಕೋಸ್ಕರ ಇವಾಗಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ವಿ. ಫುಲ್ಲು ವ್ಯೂ ಮಾತ್ರ ಸೂಪರಾಗಿ ಅನಿಸ್ತಾ ಇತ್ತು. ಇನ್ನೂ ತುಂಬ ವ್ಯೂ ಪಾಯಿಂಟ್ಸ್ ಇದ್ವು. ನಾವು ಇಲ್ಲೊಂದು ವಾಕರ್ ಟ್ಯಾಂಕ್ ಅಂತ ಇತ್ತು, ಅದನ್ನು ನೋಡಿಬಿಟ್ಟು ವಾಪಸ್ ಹೋಗೋಣ ಅಂತಂದು ಹೋಗ್ತಾ ಇದ್ವಿ. ಹೋಗ್ತಾ ಫುಲ್ಲು ಇಬ್ಬನಿ ಬರ್ತಾ ಹೋಯಿತು. ಇನ್ನು ತುಂಬ ಪಾಯಿಂಟ್ಸ್ ಇದ್ವು, ಬಟ್ ನಮ್ಮ ಕೈಯಲ್ಲಿ ಆಗಿದ್ದು ಸ್ವಲ್ಪ ಅಷ್ಟೇ. ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ನಾನೇನೋ ರೆಡಿ ಇದ್ದೆ, ಬಟ್ ನಾನೇ ಏನೋ ಕರ್ಕೊಂಡು ಹೋಗಿದ್ದೆ ಅಂದರೆ ನನಗೆ ಫುಲ್ ಸಾಯಿಸಾಕ್ಬಿಡ್ತಿದ್ರು ಅಷ್ಟೇ ಅವರು. ಅದಕ್ಕೆ ಬೇಡ ಹೋಗೋಣ ವಾಪಸ್ಸು, ಮತ್ತೆ ಯಾವಾಗಾದರೂ ಬಂದೇ ಆಯಿತು ಅಂತ. ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ನಾವು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ನಾವು ರಿಟರ್ನ್ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 4:10 ಆಗಿತ್ತು. ಏನೋ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಫುಲ್ ಮಳೆ ಅಂದರೆ ಮಳೆ. ಎಷ್ಟು ಮಳೆ ಅಂದರೆ ಫುಲ್ ಜೋರಾಗಿ ಬರ್ತಿತ್ತು. ಆ ಕೊಡೆನೂ ಆಗಲಿಲ್ಲ. ಆಮೇಲೆ ನಾನು ಅಲ್ಲೊಂದು ರೇಗನ್ ಕೋಟ್ ತೊಗೊಂಡೆ. ಆ ಮಳೆಯಲ್ಲೂ ಕೂಡ ವೀಡಿಯೋ ಮಾಡೋದು ಮಾತ್ರ ಬಿಡಲಿಲ್ಲ. ಬೇಗ ವೀಡಿಯೋ ಮಾಡ್ಕೊಂಡು, ಯಾರ ಫೋನಲ್ಲೂ ಚಾರ್ಜ್ ಇರಲಿಲ್ಲ, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ರೀಚ್ ಆದಾಗ ಆಲ್ಮೋಸ್ಟ್ 8:30 ಆಗಿತ್ತು ಅಷ್ಟೇ. ನನ್ನದು ಫೋನ್ ಸ್ವಿಚ್ ಆಫ್ ಆಗಿತ್ತು. ಟಾಟಾ ಬಾಯ್ ಬಾಯ್.